ಅಂತ ಪ್ರೂಫ್ಗೆ. ತಿರುಗಿಸ್ಬೇಕಾ? ಏನು ಬೇಡ ಸರ್, ಅದೇ ಹೋಗುತ್ತೆ ಆರಾಮಾಗಿ ಹೋಗುತ್ತೆ. ಇದು ನಮ್ದು ಆನ್ ಮಾಡಬೇಕಾ? ಇದು ಇದು ನೀರು ಆನ್ ಮಾಡಿದ್ದು ಇದ್ರಿಂದ ಒಂದು ಡ್ರಾಪು ಈಗಲೂ ಬರ್ತಾ ಇಲ್ವಾ? ಇಲ್ಲ ಇಲ್ಲ, ಈಗ ಆನೇ ಮಾಡಿಲ್ಲ ನೆನೆಯಿಂದ. ಹೌದಾ? ಹೋಗಲಿ ಹಂಗಾರೆ ಚೆಕ್ ಮಾಡಿ. ಇಲ್ಲಿ ಎಷ್ಟು ಮೀಟ್ರ್ ಅಂದ್ರೂ ಎಷ್ಟು ಮೀಟ್ರ್ ಆಳದಿಂದ ಗೊತ್ತಾಗತ್ತಲ್ವಾ? ಈ ವೈರಲ್ಲಿ ಇರುತ್ತಲ್ಲ. ಬಸ್ವಾ ಒಂದು 5 ನಿಮಿಷ ಮಾಡ್ತೀನಿ, ಕೆಲಸ ಮಾಡ್ತಾಯಿದ್ದೀನಿ. ನಾನು ನೀರಿಲ್ಲಲ್ಲ ಅಣ್ಣ, ಈಗ ತಾನೇ ಬಿಟ್ಟಿದ್ದೀನಿ, ಇನ್ನೂ ಹೋಗ್ಬೇಕು. ಇದು HDP ಪೈಪಾ GI ಪೈಪಾ? HDP. ಬ್ಲ್ಯಾಕ್ ಕಲರ್ ಕಾಣಿಸ್ತು. GA ಪೈಪ್ ಆದರೆ 1 ಇಂಚ್ ಆದರೆ 1.25 ಇಂಚ್ ಆದರೆ ಹೋಗುತ್ತೆ ಸರ್. 2 ಇಂಚ್ ಆದರೆ ಬಿಡಲ್ಲ. ಇಲ್ಲಿ ನೋಡಿ, ಇದು ಸ್ಪೈಡರ್ ಹಿಂಗೆ ಕೂತಿರುತ್ತೆ. ಅವಾಗ ಒಳಗಾಗ್ಬಿಡುತ್ತೆ. ಅದಕ್ಕೆ ನೀರು ಹಾಕಿಲ್ಲ. ಸ್ವಲ್ಪ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ನೀರು ಹಾಕ್ತೀವಿ. ಸೋರ್ಸ್ ಇದ್ರೆ ಗೊತ್ತಾಗುತ್ತೆ. ಇದಿನ್ನೂ ಕೇಸಿಂಗಲ್ಲೇ ಇದೆ ಸರ್, ಕಬ್ಬಿಣದ ಕೇಸಿಂಗ್ ಹಾಕಿರ್ತಾರಲ್ಲ. GI ಕೇಸಿಗೆ. ಕೇಬಲ್ ಅದು, ಕೇಬಲು ಪೈಪ್ ಎರಡು. ಇಲ್ಲಿ ನೋಡಿ, ಇದು ಕೇಸಿಂಗ್ ಎಂಡು. ಯಾವ ಎಂಡಿಗೆ ಎಷ್ಟು ಮೀಟ್ರು? ಮೆನ್ಷನ್ ಮಾಡ್ತೀನಿ, ಪ್ರತಿಯೊಂದು ಮೆನ್ಷನ್ ಕೊಡ್ತೀನಿ ಸರ್. ಸರ್ 80 ಅಡಿ ಕೇಸಿಂಗು. ಕೇಸಿಂಗ್ ಆಗಿದ ತಕ್ಷಣ ನೋಡಿ ಕಲ್ಲು ಸಿಕ್ಕಿದೆ. ಇದು ಕಲ್ಲಾಗಿದ ತಕ್ಷಣ ಇದು ಫಸ್ಟ್ ಸೋರ್ಸು. ಇಲ್ಲೇ ಇದೆಯಾ? ನೀರು ಬರ್ತಾ ಇದೆ ನೋಡಿ. ನೀರೆಲ್ಲ ಅಂತ ಎಷ್ಟು ನೀರು ಹೋಗ್ತಾ ಇದೆ ನೋಡಿ. ಅಲ್ಲ, ಇದು ಫಸ್ಟ್ ಸೋರ್ಸ್. ಇದು ಫಸ್ಟ್ ಸೋರ್ಸ್ 85 ನೀರು. ಬಟ್ ನೀರು ಬರ್ತಾ ಇದೆ ಇಲ್ಲಿ ನೋಡಿ, ಜಾಸ್ತಿ ನೀರಿದೆ, ಬೀಳ್ತಾ ಇದೆ, ಕಾಣಿಸ್ತಾ ಇದೆಯಣ್ಣ. ಇದು ಫಸ್ಟ್ ಸೋರ್ಸು. ಇನ್ನೂ ನೀರು ಸಿಕ್ಕಿಲ್ಲ ಅಣ್ಣ, ಇರಿ ಬರುತ್ತಾ? ಹಿಂಗೆ ಇಲ್ಲಿದ್ರೆ ಪಕ್ಕ ಬಂದೇ ಬರುತ್ತೆ. ಮೇಲೆ ಐತೆ ನೀರು ಸೋರ್ಸು. ಈ ಥರ ಹಿಂಗಿದ್ರೆ ಪ್ಲೈನ್ ಆಗಿದ್ರೆ ಅಲ್ಲಿ ನಿಮ್ಗೆ ನೀರೇನು ಬರಲ್ಲ ಅಣ್ಣ. ಬರೀ ಬಂಡೆನ ಮಾತ್ರ ಹೋಲ್ ಮಾಡಿರ್ತಾರೆ. ಅಲ್ಲಿ ಓಪನ್ ಆಗಿತ್ತಲ್ಲ, ಆ ಥರ ಇರೋ ಜಾಗದಲ್ಲಿ ನೀರು ಬರುತ್ತೆ. ಮೇಲಿಂದ ನೀರು ಬೀಳ್ತಾ ಇದೆ ಡ್ರಾಪ್. ಅಷ್ಟೊಂದು ಪ್ರೆಜರ್ ಇಲ್ಲ ಸರ್, ಡ್ರಾಪ್ ಬೀಳ್ತಾ ಇದೆ ನೋಡಿ. ಆ ಡ್ರಾಪ್ ಬಿದ್ದರೆ ಇಲ್ಲಿ ಮುಂಚೆಗೂ ತುಂಬ ರಸ್ ಇದೆ ಅಂತ. ಅದೇ ಸೋರ್ಸ್ ಇರಲ್ಲ, ಮೇ ಬಿ ಸೀಪೇಜ್ ಇರ್ಬೇಕು. ಸೀಪೇಜ್ ಅಂದರೆ ನಮ್ಮ ಮೇಲಿದೆಯಲ್ಲ, ಇಲ್ಲಿ ಪೂರ್ವಲ್ಲಿ ಇದೆಲ್ಲ ನೋಡಿ, ಅಲ್ಲಿಂದ ಸೀಪೇಜ್ಗಳು.
ಮಾಡ್ಕೊಡ್ತೀನಿ, ನೀವು ಫಸ್ಟ್ ಚೆಕ್ ಮಾಡ್ಕೋಬೋದು ಅಂತ ಹೇಳಿದೆ. ಸಾಂದನಿ. ಹ್ಞೂ. ಹಲೋ ಹೇಳಿ ಸರ್. ಚೆಕ್ ಸರ್. ನೀರು ಮೇಲೆ ಐತಣ್ಣ. ಓಕೆ ಓಕೆ ಸರ್. ಇದು ಸೆಕೆಂಡ್ ಸೋರ್ಸ್. ಸೆಕೆಂಡ್ ಸೋರ್ಸಾ? ಇಲ್ಲಿ ಸೆಕೆಂಡ್ ಸೋರ್ಸ್ ಇದೆ, ಅದ್ರ ಪಕ್ಕನೇ ನೀರಿದೆ. ಮೀಟ್ರಲ್ಲಿ ಇದೆಯಾ ಅದು? ಹೌದು ಅಣ್ಣ, ನಾನು ಇಲ್ಲಿ ಫೀಟ್ ಲೆಕ್ಕದಲ್ಲಿ ಬರೀತೀನಿ. நீங்கள் டவர் டூ ஒரு லிஃப்ட் ஒர்க் ஆகலையா? வெண்டர் வந்திருக்காங்களா, ரெடி பண்ணியிருக்காங்களா? சரிங்க சரிங்க சரிங்க. ನೀರು ಒಳಗಡೆ ಹೋಯ್ತಾ? ಈಗ ಹೋಗುತ್ತೆ ಅಣ್ಣ. ಈಗ ಮೋಟ್ರು ಆನ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ಮು ಅಂತ. ಮೋಟ್ರ್ ಆನ್ ಮಾಡಿ. ಆನ್ ಮಾಡ್ಕೊಬರಲ್ಲ, ಅಲ್ಲೇ ಇರಲಿ. ಅಲ್ಲೇ ಇರಿ, ನಾನು ನನಗೆ ಇನ್ ಕೇಸ್ ಇದು ಆನ್ ಆಗಲಿ ಅಂದ್ರೆ ಆಫ್ ಮಾಡೋಕ್ಕೆ ನಾನು ಹೇಳ್ತೀನಿ. ಸರಿ, ಅಲ್ಲೇ Just, ಇರ್ತಾರೆ. ಹ್ಞೂ. ಅಲ್ಲಿ ಹೋಗ್ತೀನಿ ಸರ್ ಹಂಗಾರೆ. ವಾಟರ್ ಲೆವೆಲ್ 225. 225 ಫೀಟಾ? ಹಂಗಾರೆ ಮೇಲೇನೇ ಇದೆ ಅದು? ಮೇಲೆ ಇದೆ. ಇದು ಎಷ್ಟಡಿ ಬರುವಲ್ಲ ಸರ್, ಐಡಿಯಾ ಇದೆ? ಅದು ಗೊತ್ತಿಲ್ಲ. ನಾನು ಹೇಳ್ತೀನಿ, 400 ಇರಬೇಕು. ನಾನು ಹೇಳ್ತೀನಿ ಎಷ್ಟಡಿ ಇದೆ ಅಂತ ನಾನು ಹೇಳ್ತೀನಿ. ಸೇವ್ ಆಗ್ತಾ ಇರುತ್ತೆ ಇದು? ಸರ್ ನಾವು ಮಾತಾಡೋದು ರೆಕಾರ್ಡ್ ಆಗುತ್ತೆ. ಹೌದಾ? ಆ ಮೇಲ್ಗಡೆ ನೀರು ಬೀಳ್ತಾ ಇದೆ ನೋಡಿ, ಅದು ಬಿದ್ದು ಬಿದ್ದು ನೀರು ಸ್ಟೋರ್ ಆಗ್ತಾ ಇದೆ. ರೆಕಾರ್ಡಿಂಗ್ ಆಫ್ ಮಾಡಿದ್ದೀರಾ? ಎಲ್ಲ ಸುಮ್ಮನೆ ವೇಸ್ಟ್ ಇಲ್ಲ ಇಲ್ಲ, ಆಗಲಿ ಬಿಡಿ ಸರ್, ಅದು ಆಗ್ತಾನೆ. ಹಂಗೆ ಆಫ್ ಮಾಡಿ ತಿರುಗಿ ಎರಡೆರಡು ವೀಡಿಯೋ ಆಗುತ್ತೆ ಅವಾಗ. ಹೌದಾ? ಹಾಂ. ಹಲೋ, ಹಾಂ ಆನ್ ಮಾಡಿ. ಹಾಂ, ಹಂಗೆ ಲೈನಲ್ಲೇ ಇದೆ ಕೇಳಿ ಸರ್. ಹಾಂ ಆನ್ ಆಯಿತು, ಆನ್ ಆಯಿತು ಹಾಂ. ನೋಡಿ, ನೀರು ಹೋಗ್ತಾ ನೀರು ಹೋಗ್ತಾ ಇದೆ. ಇದೆಯಲ್ಲ, ಇದು ಹಂಗೆ ವೇಟ್ ಮಾಡಿ. ಹಾಂ, ಈಗ ನೋಡಿ, ಹಂಗೆ ಒಂದು ನಿಮಿಷ ಇದೆ. ನೀರು ತೆಗೀತಾ ಇದೆ. ಆಮ್ಸ್ ಎಷ್ಟಿದೆ ಅಂತ ಹೇಳಿ ಸರ್ ಅವ್ರನ್ನ. ಎ ಅಂತ ಇರುತ್ತಲ್ಲ, ಅದು ಎಷ್ಟಿದೆ ಅಂತ? ಯಾವುದು ಆಮ್ಸ್ ಆಮ್ಸ್ ಎಷ್ಟಿದೆಪ್ಪ? ಆಮ್ಸ್ ಅದ್ರಲ್ಲಿ ತೋರಿಸಲ್ಲ, ನಾನು ಇನ್ನೂ ಚೆಕ್ ಮಾಡಿದೆ. 9 ಆಮ್ಸ್ ಬರ್ತೈತೆ. 9 ಆಮ್ಸ್. ಮೂರಲ್ಲೂ ಚೆಕ್ ಮಾಡಿ. RYB 3. RY ವರ್ಕ್ ಆಗ್ತಾ ಇದೆಯಾ? RY ಮತ್ತು YB ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ? RYB 3ಅಲ್ಲೂ ಸೇಮ್ ಆಮ್ಸ್ ಬರ್ತದೆ. 9.5 9.8 ಹತ್ರ ಖಾಲಿ ಆಗ್ತಾ ಇದೆಯಾ ನೀರು? ಹಾಂ, ಬಂತು ನೀರು, ಬಂತು. ಇಲ್ಲಿ ಬರ್ತಾ ಇತ್ತಲ್ಲ, ಇಲ್ಲೇ ಲೀಕೇಜ್ ಆಗ್ತಾ ಇದೆ, ನೀರಿನ ಎಲ್ಲೋಯ್ತದೆ ಮೇಲಕ್ಕೆ. ಲೀಕೇಜ್ ಆಗ್ತಿದೆಯಾ? ನೀರೆಲ್ಲ ಇಲ್ಲೇ ಹೋಗ್ತಾ ಇದೆ. ನಿಮಗೆ ಪ್ರೆಷರ್ ಇನ್ನೆಲ್ಲಿ ಬರುತ್ತೆ? ಸರ್ ಇದು ಸಂಪ್ಗೆ ಹೋಗುತ್ತಾ ಟ್ಯಾಂಕಿಗೆ ಹೋಗುತ್ತಾ ಸರ್? ಟ್ಯಾಂಕ್, ನಮ್ಮ ಟ್ಯಾಂಕ್ ಆಲ್ರೆಡಿ ಕನೆಕ್ಟ್ ಆಗಿದೆ. ಏನು ಅಲ್ಲಿ ಸಂಪ್? ಆಫ್ ಮಾಡಿದ್ದಾರೆ ನೋಡೋದು. ಹೌದಾ? ಅಲ್ಲೊಂದ್ಸಲ ನೋಡಕ್ಕೆ ಹೇಳಿ, ನೀರು ಬರ್ತಾ ಇದೆಯಾ, ಪ್ರೆಷರ್ ಕಮ್ಮಿ ಬರ್ತಾ ಇದೆಯಾ ಅಂತ ಮೇಲ್ ಒಂದ್ಸಲ. ಬನ್ನಿ ಇವರೇ, ಹಂಗೆ ಆನಲ್ಲೇ ಬಿಟ್ಬಿಟ್ಟು ಮೇಲ್ ಬನ್ನಿ. ಆಮೇಲೆ ಅರ್ಜೆಂಟ್ ಬನ್ನಿ. ಇಲ್ಲಿಂದ ನೀವು ಕೆಳಗೆ ಹೋಗ್ತಾ ಇಲ್ವಾ? ಏನು ಸರ್? ನೀರು ಹೋಗ್ತಾ ಇಲ್ಲಲ್ಲ ಸರ್? ಅದು ನೀರು ನಿಮ್ಗೆ ಹೇಳ್ತೀನಿ ಕೇಳಿ. ಈಗ ಆನ್ ಮಾಡಿದ ತಕ್ಷಣ ಖಾಲಿ ಆಯಿತು ಅಂದರೆ ನೀರು ಕಮ್ಮಿ ಇದೆ ಅಂತ. ಆನ್ ಮಾಡಿದಾಗ ನೋಡಿ, ಅದು ನಿಂತಿದ್ದ ಜಾಗದಲ್ಲೇ ನಿಂತಿದೆ, ಬಟ್ ನೀರು ಹೋಗ್ತಾ ಇದೆ. ನೀರು ಹೋಗ್ತಾ ಇದೆ ನೀರು. ಆ ಟೈಮಲ್ಲಿ ಏನಪ್ಪ ಅಂದರೆ ಸೋರ್ಸಲ್ಲಿ ನೀರು ಬರ್ತಾ ಇದೆ ಅಂತ.
ಪರವಾಗಿಲ್ಲ ಇರ್ತೀನಿ. ಸಂಪಲ್ಲಿ ಬೀಳ್ತಾ ಇದ್ರೆ ಅದು ಪ್ರೆಷರಲ್ಲಿ ಬೀಳ್ತಾ ಇದೆಯಾ ಕಮ್ಮಿ ಬೀಳ್ತಾ ಇದೆಯಾ ಅಂತ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ಮೋಟ್ರು. ಆ್ಯಕ್ಚುಲಿ ನಾವು 24 hours ರನ್ ಮಾಡಿಲ್ಲ, ಹಾಂ ಸರ್. ಅದಕ್ಕೆ ನೀರು ಇರಬೇಕು. ಅಣ್ಣ ನೀರು ಇದೆ, ಬಟ್ ಇದು ನೀವು ಎಷ್ಟು ದಿವಸದಿಂದ ಯೂಸ್ ಮಾಡಿಲ್ಲ? 10 ಡೇಸಾ? ಈಗ ಸದ್ಯಕ್ಕೆ 2 ದಿನದಿಂದ ಯೂಸ್ ಮಾಡಿಲ್ಲ. ಅದೊಂದು ಸ್ವಲ್ಪ ಬಿಡಿ, ಇವನೇನು ಬಿಟ್ಬಿಡ್ತೀನಿ. ಇರಿ ಈಗ ಇದು ಆಗ್ತಿತ್ತಲ್ಲ, ಈಗ ಬರ್ತಾಯಿಲ್ಲ ನೀರು. ಅದೇ ಈಗ ನೀನು ಸ್ಟಾಪ್ ಆಗೈತೆ ಅಣ್ಣ. ಈಗ ಬರ್ತಾ ಇದೆ ನೋಡೋಣ ಅಲ್ಲಿ. ಇಲ್ಲ ನೀರು ಅಲ್ಲಿ ಬರ್ತಾ ಇದೆ ಇಲ್ವಾ? ಇಲ್ಲ ನಿಂತೋಯ್ತಾ? ಸ್ಟಾಪ್ ಆಗೈತಾ? ಅಂದರೆ ಬರ್ತಾ ಇಲ್ಲ. ಪಂಪ್ದು ಏನೋ ಪ್ರಾಬ್ಲಮ್ ಇರಬೇಕು.
ಇಲ್ಲಿ ಏರ್ ಹೋಗ್ತಾ ಇಲ್ಲಿ ನೀರು ಹೋಗ್ತಾ ಇತ್ತು ಅಣ್ಣ, ಹಂಗಾಗಿ ಪ್ರೆಷರ್ ಇಲ್ಲೇ ಹೋಗ್ತಾ ಇತ್ತು, ನೀರು ಕಮ್ಮಿ ಬರ್ತಾ ಇತ್ತು. ನಿಮಗೆ ಕಂಟಿನ್ಯೂಸ್ ಆಗಿ ನೀರು ಕಮ್ಮಿ ಬರ್ತಾನೆ ಇತ್ತು ಅಂತಂದರೆ ನೀವು ಇಲ್ಲಿ ಟೈಟ್ ಮಾಡ್ಕೊಂಡ್ರೆ ಸಾಕು. ಈಗ ಅಲ್ಲಿ ನಿಂತೋಗಿದೆ ಅಂತಂದರೆ ಪಂಪ್ ಚೆಕ್ ಮಾಡಿಸ್ಬೇಕಿತ್ತೆ. ಯಾಕಂದರೆ 1 ನಿಮಿಷ ಆನ್ ಆಗಿ ತಿರ್ಗಷ್ಟು ಆಫ್ ಆಗೈತೆ ಅಂತಂದರೆ ಅಲ್ಲಿ ಚೆಕ್ ಮಾಡಬೇಕು. ನೀರಂತೂ ಇದೆ, ಯಾಕಂದರೆ ವಾಟರ್ ಲೆವೆಲ್ 225 ಈಗ ಆಫ್ ಮಾಡಿದ್ರೆ ಮೋಟ್ರ್ ಆನಲ್ ಐತೆ. ಆನಲೈತೆ ಹಂಗೆ ಆನಲೇ ಬಿಟ್ಕೊಂಡು ಬಂದಿದ್ದೀನಿ. ಪೈಪ್ ಲೀಕೇಜ್ ಆಗೈತಿ ಇಲ್ಲಿ. ಹಾಂ ಪೈಪ್ ಲೀಕೇಜ್ ಆಗಿದೆ ಇಲ್ಲಿ ನೋಡಿ. ಪೈಪು ನಿಮ್ಗೆ ನೋಡಿ ನನ್ನ ಅಲ್ಲೇ ಪ್ರೆಷರ್ ಅಲ್ಲೇ ಹೋಗ್ತಾ ಇದೆ. ಲೀಕೇಜಿಂದ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಹೇಳ್ತೀನಿ, ತೋರಿಸ್ತೀನಿ. .465 ಪೈಪ್ ಡ್ಯಾಮೇಜ್ ಆಗಿದೆ. ನೋಡಿ ಸರ್, ಇದು ಕ್ಯಾಮ್ರಾ ಬಿಟ್ಟಿದ್ದೀನಿ ಈಗ. ಇಲ್ಲಿ ನಿಮ್ಗೇನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ನನ್ನ ಕ್ಯಾಮ್ರಾ ಈಗ ಆಡೋಕ್ಕೆ ಶುರುವಾಗಿದೆ. ನಾನೇನು ಬಿಡ್ತಾ ಇಲ್ಲ, ಹಿಡ್ಕೊಂಡಿದ್ದೀನಿ. ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ಹಂಗೆ ನೋಡ್ಕೊಳ್ಳಿ, ಜಾಸ್ತಿ ಆಡುತ್ತೆ. ಇಲ್ಲಿ ಪ್ರೆಷರ್ ಹೋಗ್ತಾ ಇದೆ, ಪೈಪಿಂದ ಪ್ರೆಷರ್ ಹೋದಾಗ ಕ್ಯಾಮ್ರಕ್ಕೆ ಹಂಗೆ ಹೊಡಿಯೋದು. ಅಲ್ಲಿ ಕೇಬಲ್ ಆಡ್ತಾ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಹಾಂ, ಅದು ನೀರು ಹೋಗೋದು ಕಾಣಿಸ್ಬೇಕಲ್ಲ. ಯಾವುದು ನೀರು ಒಳಗಡೆ ಎಲ್ಲಿ ಕಾಣಿಸ್ತದೆ ಸರ್? ನೀರೊಳಗಡೆ ಓನ್ಲಿ ಪ್ರೆಷರ್. ಆಲ್ರೆಡಿ ನೀರು ಒಳಗಡೆ ಫುಲ್ಲು ಹೋಗಿದೆ. ಯಾಕಂದರೆ ಏನು ಕ್ಯಾಮ್ರಾ ಸರ್, ಆಲ್ರೆಡಿ ನೀರು ನಿಮಗೆ 225 ಸಿಕ್ತು. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಿಮಗೆ ಚಂಡಮಾರುತ. ಅದು ಇಲ್ಲಿದೆಯಲ್ಲ, ಪೈಪ್ ಜಾಯಿಂಟ್ ಇರುತ್ತಲ್ಲ ಅದ್ರಲ್ಲಿ ಹೋಗಿ. ಇಲ್ಲ ಜಾಯಿಂಟ್ ಅಲ್ಲಿ ಇಲ್ಲ. ಇಲ್ಲಿ ನೀವು ಇದ್ರಲ್ಲಿ ಜಾಯಿಂಟ್ ಇಲ್ಲ ಸರ್. ಜಾಯಿಂಟ್ ಇದ್ರೆ ಗೊತ್ತಾಗುತ್ತೆ ನನಗೆ. ಸೊ ಇದ್ರಲ್ಲಿ ಜಾಯಿಂಟ್ ಇಲ್ಲ. ಇಲ್ಲಿ ನೋಡಿ, ಜಾಸ್ತಿನೇ ಆಡ್ತದೆ. ಇಲ್ಲಿ ನೋಡಿ, ಚಂಡಮಾರುತ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಆವಾಗ ಅಲ್ಲಿ ಹೋಗಿದೆ ಅಂತ. ಇಲ್ಲಿ ನೋಡಿ, ಈಗ ಕಾಣಿಸ್ತಾ ಹೆಂಗೆ ಆಡ್ತಾ ಇದೆ ನೋಡಿ. ಇದು ಅದು ಹೋಗಿದೆ, ಅಲ್ಲೊಂದು ಕಡೆ ಹೋಗಿದೆ. ಅಣ್ಣ ಆಫ್ ಮಾಡ್ಬಿಡಿ ಮೋಟ್ರು. ಹಾಂ, ಬಿಡೋಕ್ಕಾಗಲ್ಲ ಇಲ್ಲ ಅಂದರೆ. ಈಗ ಆಲ್ರೆಡಿ ಎಷ್ಟು ಫೀಟ್ ಹೋಗಿದೆ? 500 ಫೀಟ್ ಹೋಗಿದೆಯಾ? 465 ನೀರು ಇಲ್ಡ್ ಚೆನ್ನಾಗೇ ಇದೆ ಅಲ್ಲ? ನೀರಿದೆ. ಅದೇನಾಗಿದೆ ಗೊತ್ತಣ್ಣ, ಆನ್ ಮಾಡಿದಾಗ ಪ್ರೆಷರ್ ಕೆಳಗಡೆನೇ ಹೋಗ್ತಾ ಇದೆ. ಅದು ಟ್ರೈ ಮಾಡುತ್ತೆ, ಮೇಲ್ ಜನಕ್ಕೆ ಹೋಗಿ ಟ್ರೈ ಮಾಡುತ್ತೆ. ಆಗಲ್ಲ, ಪ್ರೆಷರ್ ಅಲ್ಲೇ ಹೋಗುತ್ತೆ. ನಿಮ್ಗೆ ಹಿಂಗೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮೋಟ್ರು ಡಬಲ್ ಕೆಲಸ ಮಾಡುತ್ತೆ. ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅಂದರೆ ಮೋಟ್ರು ಎತ್ತುತ್ತೆ, ನೀರು ಅಲ್ಲೇ ಬೀಳುತ್ತೆ, ಎತ್ತುತ್ತೆ ಅಲ್ಲೇ ಬೀಳುತ್ತೆ, ಎತ್ತುತ್ತೆ ಅಲ್ಲೇ ಬೀಳುತ್ತೆ. ಸೊ ಸುಮ್ಮನೆ ರನ್ ಆಗ್ತಾ ಇರುತ್ತೆ, ನಿಮಗೆ ಕರೆಂಟ್ ಬಿಲ್ ಬರುತ್ತೆ. ಅವರು ಎತ್ತಿದಾಗ, ಈಗ ನಾನು 465 ಹೇಳಿದ್ದೀನಿ ಅಲ್ವಾ, ಅವರು ಮೇಲೆ ಎತ್ತಿದ ಮೇಲೆ ತಿರ್ಗಾ ಇನ್ನೊಂದು ಸಲ ಮೋಟ್ರ್ ಹತ್ರನೂ ಚೆಕ್ ಮಾಡ್ತಾರೆ. ಆಫೇ ಮಾಡಿಲ್ಲ.
ಇದಕ್ಕೆ ಜಾಯಿಂಟ್ ಏನಾದರೂ ಮಾಡಿದ್ದೀರಾ ಪೈಪು ಒಂದೇ ಲೆಂತಾ? ಗೊತ್ತಿಲ್ವೇ ಏನೋ ಅದಕ್ಕೆ ಪೈಪ್ ಇಲ್ವಾ ಅದ್ರ ಮೇಲೆ? ಅದೆಲ್ಲ ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನು. ಅದಕ್ಕೆ ಕೇಳ್ತಾ ಇದ್ದೀನಿ. ಹಲೋ, ಆಫ್ ಮಾಡಿದ್ರಾ? ಮಾಡೋ ಈಗ ಆಫ್ ಆಯಿತು. ಪೈಪ್ ಇಲ್ಲ ತಾನೆ? ಆಯ್ತದೆ ಇಲ್ಲಿ ಇದೆಯಲ್ಲ ಸೈಡಲ್ಲಿ ಇದೇ ಪೈಪ್ ಅದೇ ಇಲ್ಲಿ ನೋಡಿ, ಇಲ್ಲೇ ಮೋಟ್ರು ಐತೆ. ಮೋಟ್ರ್ ಅಷ್ಟೇನಾ? ಚೆಕ್ ಮಾಡ್ತಾ ಇದ್ದೀನಿ ರೀ, ಅಲ್ಲೊಂದು ಬೋಲ್ಟ್ ಕಾಣಿಸ್ತಾ ಇದೆ, ಇಲ್ಲಿ ಬೋಲ್ಟ್ ಕಾಣಿಸ್ತಾ ಇದೆ ನೋಡಿ. ಹಲೋ, ಬನ್ನಿ ಅಷ್ಟೇ, ಈಗ ಇನ್ನು ಆನ್ ಮಾಡೋದು ಬೇಡ. ಅಷ್ಟೇ ತರಿಸ್ಬಿಟ್ಟು. ಹಾಂ, ಆನ್ ಮಾಡಿ ಮೇಲೆ ಬನ್ನಿ. ಆನ್ ಮಾಡೋದು ಬೇಡ, ಆನ್ ಮಾಡಿ. ಹೋಗ್ತಾ ಇಲ್ವಾ? ಜಾಯಿಂಟ್ ಇದೆ, ಇದು ಮೋಟ್ರ್ ಇಲ್ಲ, ಅದು ಜಾಯಿಂಟ್ ಅನ್ಸುತ್ತಲ್ಲ. ಚೆಕ್ ಮಾಡ್ತಾ ಇದ್ದೀನಿ. ಅದನ್ನೇ ಜಾಯಿಂಟ್, ಕೇಬಲ್ ಜಾಯಿಂಟ್. ಮೋಟ್ರಿದ್ರೆ ದುಡ್ಡುದಾಗಿ ಬಿಡುತ್ತೆ. 510L ಜಾಯಿಂಟ್. ಅಣ್ಣ ಎತ್ತಿಸ್ಲೇಬೇಕು ಮೇಲೆ, ಇದು ಎತ್ತಿಸ್ಬೇಕು ಮೇಲೆ. ಹೋಗ್ತಾ ಇಲ್ವಾ? ಎತ್ತಿಸಿ ಅದನ್ನು ರೆಡಿ ಮಾಡಿ ಅದು ಪೈಪ್ ಒಂದು ಇದು ಮಾಡಿಬಿಟ್ಟು ಬಿಡಬೇಕು. ಹೋಯ್ತು, ಬರೀ ಕೇಬಲ್ ಹೋಯ್ತಾ ಇದೆ, ಕ್ಯಾಮ್ರಾ ಹೋಯ್ತಾ ಇಲ್ಲ. ಟಚ್ ಆಗ್ತಾಯಿದೆ ಎಲ್ಲ ಅಲ್ಲೋ ಕುತ್ಕೊತಾ ಇದೆ. ಮೋಸ್ಟ್ಲಿ ಹಿಂಗೆ ಜರುಗಿದ್ರೂ ಕೂಡ ಹೋಗೋದಿಲ್ಲ. ಆ ಕಡೆ ಈ ಕಡೆ ಇರೋದೇ 6 ಇಂಚು ಸರ್, ಇದು ಇರೋದೇ 6 ಇಂಚ್ ಬೋರು. ಜಾಯಿಂಟ್ ಐತಲ್ಲಣ್ಣ 510ಅಲ್ಲಿ ನೋಡಿ, ಇದು ಜಾಯಿಂಟು. ಬೋಲ್ಟ್ ಕಾಣಿಸ್ತಾ ಇದೆಯಲ್ಲ, ಇದು ಜಾಯಿಂಟು. ಜಾಯಿಂಟಿಂದ ಮೇಲ್ಗಡೆ ಓಪನ್ ಆಗೈತೆ, ಜಾಯಿಂಟಿಂದ ಕೆಳಗಡೆ ಹೋಯ್ತಾ ಇಲ್ಲ. ಎಲ್ಲೋ ನಾನು ಹೇಳಿದಲ್ಲ, ಎಲ್ಲೋ ಪೈಪ್ ಕಟ್ಟಾಗಿಲ್ಲ ಅಂದರೆ ಎಲ್ಲ ಜಾಯಿಂಟ್ ಅಣ್ಣ ಅದು ಕಟ್ಟಾಗಿರಲ್ಲ, ತೂತಾಗಿರುತ್ತೆ. ಆಗಿರ್ಬೇಕು, ಏನಾದರೂ ಬೇಕು. ಅದೇ ಅವನು ಕೋಲ್ಡ್ ಮಾಡೋ ಟೈಮಲ್ಲಿ ನಾನು ಬಿಗಿಯಾಗಿ ಮಾಡಿಸ್ಬಿಟ್ಟು ನಾನು ಬಟ್ ಇದು ಎಷ್ಟು ದಿನ ಆಯ್ತಾ ನನಗೆ ರೆಡಿ ಮಾಡಿಸಿ?
ಸರ್ 2-3 ದಿವಸ ಚೆನ್ನಾಗಿ ಚೆನ್ನಾಗಿ ಬಂತು ನೀರು. ಆಮೇಲೆ ನೀರು ಬರುತ್ತೆ. ಎತ್ತಿಸ್ಬೇಕಿದು, ಯಾಕಂದರೆ ಮೋಟ್ರು ಕಾಣಿಸ್ತಾ ಇಲ್ಲ. ಮೋಟ್ರಿಂದ ಕೆಳಗಡೆ ಹೋಗ್ಬೇಕಿದೆ. ಜಾಯಿಂಟ್ ಮಾಡಿದಾಗ ಏನಾದರೂ ಹೋಗಿ ಕೂತ್ಬಿಟ್ಟಿದೆ ಅನ್ನೋ ನೋಡ್ಬೇಕು ಒಂದ್ಸಲ.